ಧನುಸ್ಸು ರಾಶಿ ಹಿರಿಯರಿಗೆ ಅಗತ್ಯ ಇರತಕ್ಕಂತಹ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಿರಿಯರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ನಿಮಗೆ ಒಂದಷ್ಟು ಅವರಿಂದ ಅನುಕೂಲಗಳಾಗತ್ತೆ. ಕೇವಲ ಹಣ ದ್ರವ್ಯ ಇತ್ಯಾದಿಗಳ ಅನುಕೂಲ ಅಂತ ಹೇಳಿ ಭಾವಿಸಬಾರದು. ಅವರ ಆಶೀರ್ವಾದ ಸದಾ ನಿಮಗೆ ಶ್ರೀರಕ್ಷೆ ಅನ್ನುವಂತಹ ಭಾವನೆ ಇರಬೇಕು. ಸೇವಾ ಮನೋಭಾವವನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಳ್ಬೇಕು. ನನ್ನ ಕೈಲಾದಷ್ಟು ಸಹಾಯವನ್ನು ಸೇವೆಯನ್ನು ಸಮಾಜಕ್ಕೆ ನಾನು ಮಾಡ್ತೀನಿ, ನನ್ನ ಜೀವವನ್ನು ಸಾರ್ಥಕಪಡಿಸ್ಕೊಳ್ತೀನಿ ಅನ್ನುವಂತಹ ಭಾವನೆ ಆಂತರಿಕವಾಗಿರಬೇಕು. ಆಗ ಮಾತ್ರ ಇಲ್ಲಿಯ ಜನನ ಭಾರತ ದೇಶದಲ್ಲಿ ಜನ್ಮಿಸಿದ್ದು ಸಾಫಲ್ಯತೆಯನ್ನು ಕೊಡುತ್ತೆ ಅಂತ ಅರ್ಥ. ಮನೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹಾಗೇ ನಡ್ಕೊಳ್ಬೇಕಾದಂಥದ್ದು ಕೂಡ ಮುಖ್ಯವಾಗುತ್ತೆ. ನಿಮ್ಮ ಕೆಲಸವನ್ನು ನೋಡಿ ಹಲವಾರು ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ನಾವು ಆ ರೀತಿ ಆಗಬೇಕು ಅಂತ ಆ ಹಿಂಬಾಲಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡಿ. ಅವರಿಗೆ ಯಾವುದೇ ರೀತಿಯ ತಪ್ಪು ಸಂದೇಶಗಳು ನಿಮ್ಮಿಂದ ಹೋಗಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಏನೋ ಅಶುಭ ವಾರ್ತೆಯಿಂದ ಮನಸ್ಸಿಗೆ ಬೇಸರವಾಗುತ್ತೆ. ಬೆಳಗ್ಗೆಯಿಂದ ಇದ್ದಂತಹ ಉತ್ಸಾಹ ಸಂತೋಷ ಒಂದು ಕ್ಷಣದಲ್ಲಿ ಎಲ್ಲವೂ ಕೂಡ ಮಾಯವಾಯಿತು ಅನ್ನುವ ರೀತಿಯಲ್ಲಿ ಆಗೋಗುತ್ತೆ. ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನಿಮಗೆ ದೃಢವಾದಂತಹ ನಂಬಿಕೆ ಇರಬೇಕಾದಂಥದ್ದು. ಎಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅಂತ ಅರ್ಥ. ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಹೊಟ್ಟೆ ಕಿಚ್ಚಿಗಾದರೂ ಕೂಡ ನಿಮ್ಮನ್ನು ಹೊಗಳುತ್ತಾರೆ. ಅಂದರೆ ಗ್ರಹಗತಿ ಚೆನ್ನಾಗಿದ್ದಾಗ ಯಾವ್ಯಾವ ಪರಿವರ್ತನೆಗಳಾಗತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ವೃತ್ತಿಯಲ್ಲಾಗಲಿ ನೌಕರಿಯಲ್ಲಾಗಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲೇ ಆಗಿರಲಿ ಸಮಾಜದಲ್ಲಾಗಿರಲಿ ನಿಮ್ಮ ವ್ಯವಹಾರವನ್ನು ನಿಮ್ಮ ಅಭಿಮಾನವನ್ನು ಎಲ್ಲರೂ ಕೂಡ ಮೆಚ್ಚಿ ಹೊಗಳತಕ್ಕಂತಹದ್ದು. ಎಲ್ಲರ ದೃಷ್ಟಿಯಿಂದಲೂ ಕೂಡ ನೀವು ಒಳ್ಳೆಯವರು ಅನ್ನುವಂತಹ ಭಾವನೆಗೆ ಒಳಪಟ್ಟಿರ್ತೀರಿ. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೂಡ ಜನ ಮೆಚ್ಚಿಕೊಳ್ತಾರೆ. ಏನೋ ಒಂದು ಕಾರ್ಯದಲ್ಲಿರ್ತೀರಿ, ಅದರಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಥವಾ ಅದನ್ನು ಬದಲಾವಣೆ ಮಾಡೋದ್ರಿಂದ ಬೇರೆಯವರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ನೀವು ತತ್ಕ್ಷಣದಲ್ಲಿ ಆ ತೀರ್ಮಾನವನ್ನು ಮಾಡ್ತೀರಿ. ಅದು ಜನಕ್ಕೆ ಇಷ್ಟ ಆಗುತ್ತೆ. ಆ ರೀತಿಯಲ್ಲಿ ಅಭಿಮಾನವನ್ನು ನೀವು ಗಳಿಸ್ತೀರಿ ಅಂತ ಅರ್ಥ. ನಿಮ್ಮ ಕೆಲಸದಲ್ಲಿ ತುಂಬ ಪರಿಶ್ರಮ ಇರುತ್ತೆ, ಅದಕ್ಕೆ ತಕ್ಕ ಪ್ರತಿಫಲವೂ ಇರುತ್ತೆ. ಆಗ ಅದು ಸಂತೋಷವನ್ನು ಕೊಡ್ತಕ್ಕಂತಹದ್ದು. ಆದರೆ ಎಲ್ಲಿ ನೀವು ಕೆಲಸ ಕಷ್ಟ ಅಂತಲೋ ಅಥವಾ ಇನ್ಯಾವುದೋ ಬೇಸರದಿಂದಲೋ ಅರ್ಧಕ್ಕೆ ಕೆಲಸವನ್ನು ನಿಲ್ಲಿಸ್ತೀರಿ, ಅಲ್ಲಿಗೆ ಅದು ಹೋಯಿತು. ನಿಮ್ಮ ಪರಿಶ್ರಮ ಎಷ್ಟಿರುತ್ತೆ ಅದಕ್ಕೆ ಫಲ ಇದೆ. ಹಾಗಾಗಿ ಪ್ರಾಮಾಣಿಕವಾದ ಪರಿಶ್ರಮ ಬೇಕೇ ಬೇಕು ಅನ್ನುವಂತಹ ಅರ್ಥ. ನಿಮ್ಮ ಕುಟುಂಬದವರ ನಡವಳಿಕೆ ಸ್ವಭಾವದಿಂದ ನಿಮ್ಮ ಗೌರವಗಳು ಹೆಚ್ಚಾಗುತ್ತೆ. ನಿಮ್ಮ ಮನೆಗೆ ಯಾರೋ ಬರ್ತಾರೆ, ನೀವು ಇಲ್ಲದೇ ಇದ್ದರೂ ಕೂಡ ಮನೆಯವರು ಅದನ್ನು ಸರಿಯಾದಂತಹ ಜವಾಬ್ದಾರಿಯಿಂದ ಬಂದಂತಹ ವ್ಯಕ್ತಿಗಳ ಬಗ್ಗೆ ಏನು ಅಂತ ವಿಚಾರ ಮಾಡಿ ಅವರಿಗೆ ಗೌರವವನ್ನು ಸಂದಾಯ ಮಾಡಿ ಏನು ವಿಷಯ ಇದೆಯೋ ಅದಕ್ಕೆ ತಕ್ಕ ಉತ್ತರವನ್ನು ಹೇಳಿ ಅವರನ್ನು ಸಮಾಧಾನ ಮಾಡಿ ಕಳಿಸ್ತಕ್ಕಂಥದ್ದಾಗುತ್ತೆ. ಇದರಿಂದ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗ್ತಕ್ಕಂಥದ್ದಾಗಬಹುದು. ನಿಮ್ಮ ಚುರುಕುತನ ಬುದ್ಧಿವಂತಿಕೆ ಇವೆಲ್ಲವೂ ಕೂಡ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆತ್ಮ ವಿವೇಚನೆಯಿಂದ ನೀವು ಮಾಡ್ತಕ್ಕಂತಹ ಕೆಲಸಗಳು ನಿಮ್ಮ ಆತ್ಮೋನ್ನತಿಯನ್ನು ವ್ಯಾವಹಾರಿಕವಾದಂತಹ ಒಂದು ಅಭ್ಯುದಯವನ್ನು ನಿಮಗೆ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ಅದಕ್ಕೆ ತಕ್ಕಾಗಿ ಹೊಂದಿಕೊಂಡು ಹೋಗಿಬಿಟ್ರೆ ದಿನ ತುಂಬ ಉತ್ತಮವಾದಂಥದ್ದು ಅನ್ನುವಂತಹ ಅನುಭವವಾಗುತ್ತೆ. ನವದುರ್ಗೆಯರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಬೇರೆಯವರನ್ನು ವಿನಾಕಾರಣ ನಂಬತಕ್ಕಂತಹದ್ದು ಒಳ್ಳೆಯದಲ್ಲ. ಕೆಲವರಿಗೆ ಅದು ಏನು ದೌರ್ಬಲ್ಯವೋ ಅಥವಾ ಉದ್ದೇಶವೋ ಏನೂ ಅರ್ಥ ಆಗೋದಿಲ್ಲ. ಯಾರಾದರೂ ಮಾತಾಡಿಸ್ಬಿಟ್ರೆ ಸಾಕು, ಅವ್ರ ಹತ್ರ ಎಲ್ಲವನ್ನು ಹೇಳ್ಕೊಂಡ್ಬಿಡೋದು. ಜೊತೆಗೆ ಅವ್ರನ್ನ ಪೂರ್ಣವಾಗಿ ನಂಬಿ ಯಾವ ರಹಸ್ಯ ವಿಚಾರಗಳಿರುತ್ತೋ ಅದನ್ನೂ ಕೂಡ ಹೇಳಿಬಿಡುವಂಥದ್ದಾಗುತ್ತೆ. ಇಂತಹ ಕೆಲಸದಿಂದ ವಂಚನೆಗೊಳಗಾಗ್ತೀರಿ, ಮೋಸವಾಗುತ್ತೆ. ಎಚ್ಚರಿಕೆ ಇರಬೇಕು. ಮಾನಸಿಕವಾಗಿ ತುಂಬ ಆಯಾಸವಾಗ್ತಕ್ಕಂತಹ ದಿವಸ. ಯೋಚನೆ ಮಾಡಿ 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 ಮಾನಸಿಕವಾಗಿ ತುಂಬ ತೊಂದರೆಯನ್ನು ಅನುಭವಿಸ್ತೀರಿ. ಹಣದ ಹೂಡಿಕೆಯನ್ನು ಮಾಡಬಹುದು, ಲಾಭ ಬರುತ್ತೆ ಅನ್ನುವಂತಹ ಅರ್ಥ. ಯಾವುದೇ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೇ ಗೊಂದಲಕ್ಕೀಡಾಗ್ತೀರಿ. ಅದಾಗಬಾರದು.
ವಿಷಯವನ್ನು ಸರಿಯಾಗಿ ತಿಳಿಬೇಕು, ಗೊಂದಲಗಳಿದ್ದರೆ ನಿವಾರಣೆ ಮಾಡಿಕೊಳ್ಬೇಕು, ನಂತರದಲ್ಲಿ ಸರಿಯಾದಂತಹ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥದ್ದು. ಸ್ಥಿರವಾದಂತಹ ಮನಸ್ಸಿನಿಂದ, ಗಟ್ಟಿ ಮನಸ್ಸಿನಿಂದ ಮುಂದುವರೆದರೆ ಅನುಕೂಲ ಇದೆ ಅನ್ನುವಂಥದ್ದು. ನೀವು ಲಾಭದ ದೃಷ್ಟಿಯಿಂದ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದು ನಿಮಗೆ ಶುಭವಾಗುತ್ತೆ. ಅಂದರೆ ಇದರ ಅರ್ಥ ವ್ಯಾವಹಾರಿಕವಾಗಿ ನಿಮಗೆ ಅನುಕೂಲವಾಗುತ್ತೆ ಅನ್ನುವಂಥದ್ದು. ಮನೆಯವರೆಲ್ಲ ನಿಮ್ಮ ವಿಚಾರಕ್ಕೆ ಆತಂಕ ಪಡ್ತಾರೆ. ಏನು ವ್ಯವಹಾರ ಮಾಡ್ತಿದ್ರು, ಯಾರ ಜೊತೆಯಲ್ಲಿ ವ್ಯವಹಾರ ಮಾಡ್ತಿದ್ರು ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ. ಇದರಿಂದ ಮನೆಯವರಿಗೆ ಆತಂಕವಾಗ್ತಕ್ಕಂಥದ್ದು. ಸಹೋದ್ಯೋಗಿಗಳು ಮೋಸ ಮಾಡಬಹುದು, ಜಾಗ್ರತೆ ಇರಲಿ. ಮನೆಯವರಿಗೆ ವಿಚಾರ ಗೊತ್ತಿರೋದಿಲ್ಲ, ಯಾರ ಹತ್ರ ಹೇಳ್ಕೊಳ್ಬೇಕು, ಇವೆಲ್ಲ ಸಮಸ್ಯೆಗಳಾಗತ್ತೆ. ನೀವು ಅವಕಾಶವನ್ನು ವಂಚಿತರಾಗುವಂತೆ ಮಾಡಿಕೊಳ್ಬಾರ್ದು. ಪ್ರತಿ ಕ್ಷಣವೂ ಕೂಡ ಸರಿಯಾದಂತಹ ಗಮನದಲ್ಲಿ ಇರಬೇಕಾದಂಥದ್ದು. ಶ್ರೀರಾಮದೂತ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ತುಂಬ ಪರಿಶ್ರಮವನ್ನು ಪಡಬೇಕಾದಂಥದ್ದು. ಓದಿಗೋಸ್ಕರವಾಗಿ ತುಂಬ ಕಷ್ಟಪಡಬೇಕಾಗತ್ತೆ. ತಾತ್ಸಾರ ಮಾಡಿದರೆ ಮುಂದಿನ ದಿನಮಾನದಲ್ಲಿ ಇವತ್ತು ಮಾಡಿದಂತಹ ಬೇಜವಾಬ್ದಾರಿತನದ ಕೆಲಸ ಆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆದಾಯ ಬರುವಂತಹ ದಿವಸ ಇದು. ಇರುವಂತಹ ಆದಾಯ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗತ್ತೆ. ಲಾಭದಾಯಕವಾದಂತಹ ದಿವಸವಾಗುತ್ತೆ ಅನ್ನುವಂತಹ ಅರ್ಥ. ಪದವೀಧರರಿಗೆ ಉತ್ತಮವಾದಂತಹ ನೌಕರಿಗೆ ಅವಕಾಶಗಳು ಆಗಬಹುದು ಅನ್ನುವಂತಹ ಸೂಚನೆ. ಹಳೆಯ ನೆನಪುಗಳು ಕಾಡಬಹುದು. ಹಳೆಯ ನೆನಪುಗಳು ಬಂದಾಗ ಏನಾಗುತ್ತೆ, ಒಂದಷ್ಟು ಸಿಹಿ ಕಹಿ ಎಲ್ಲವೂ ಇರಬಹುದು. ಸಂತೋಷವಾಗುತ್ತೆ, ಬೇಸರ ನೋವುಗಳು ಕೂಡ ಆಗ್ತಕ್ಕಂಥದ್ದು. ಅನಗತ್ಯವಾದಂತಹ ಖರ್ಚನ್ನು ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಸಮಾಜದ ಹಿತದೃಷ್ಟಿಯಿಂದ ಮುಂದಾಲೋಚನೆ, ಒಳ್ಳೆಯ ಅಧ್ಯಯನ ಇವೆಲ್ಲವೂ ಕೂಡ ಮುಖ್ಯವಾಗುವಂಥದ್ದು. ಗಂಭೀರವಾದಂತಹ ಚಿಂತನೆಗಳನ್ನು ವಿದ್ಯಾರ್ಥಿಗಳು ನಡೆಸಬೇಕಾಗತ್ತೆ. ಸಮಾಜವನ್ನು ಕಟ್ಟತಕ್ಕಂತಹ ಒಂದು ಶಕ್ತಿ ಯುವ ಜನತೆಯಲ್ಲಿರತಕ್ಕಂಥದ್ದು. ಹಾಗೆ ಆ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಸರಿಯಾದಂತಹ ಯೋಚನೆಗಳು ನಿಮಗೆ ಇರಬೇಕಾದಂಥದ್ದು. ಪ್ರತಿಫಲ ನಿರೀಕ್ಷೆಯನ್ನು ಇಟ್ಟುಕೊಂಡು ಶ್ರಮಪಟ್ಟರೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕೇ ಸಿಕ್ಕತ್ತೆ. ನಾನು ಈ ಪರೀಕ್ಷೆಯಲ್ಲಿ ಉನ್ನತವಾದಂತಹ ಅಂಕಗಳನ್ನು ಪಡಿಬೇಕು ಅಂತಕ್ಕಂತಹ ಭಾವನೆ ನಿಮ್ಮಲ್ಲಿ ಗಟ್ಟಿಯಾಗಿದ್ದರೆ ಅದು ನಿಮಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಕೆಲವಾರು ವಿಚಾರಗಳು ಶುಭವಾಗುವಂಥದ್ದಿದೆ. ಅದನ್ನು ಗಮನಿಸಿ ಸಂತೋಷ ಪಡೆಯತಕ್ಕಂಥದ್ದು. ಹಸಿದವರಿಗೆ ಅನ್ನದಾನವನ್ನು ಮಾಡಿ, ಯಾರಿಗೆ ಅದರ ಅಗತ್ಯತೆ ಇದೆ ಅಂಥವರನ್ನು ಹುಡುಕಿ ನೀವು ಆಹಾರವನ್ನು ಕೊಡಿ. ಶುಭವಾಗಿ.